ಹೋಳಿ ಹಬ್ಬಕ್ಕೆ ಇನ್ನೇನು ದಿನಗಣನೆ ಆರಂಭ ಆಗಿದೆ. ಆದರೆ ಈ ಹೋಳಿ ಹಬ್ಬವನ್ನು ಆಚರಿಸೋದಕ್ಕೆ ಬೆಂಗಳೂರಿನಲ್ಲಿ ನೀರಿನ ಅಭಾವ ಎದುರಾಗಿದೆ. ಹಾಗಾಗಿ ಜಲ ಅಭಾವದ ಹಿನ್ನೆಲೆಯಲ್ಲಿ ಬೆಂಗಳೂರಿಗರು ಹೋಳಿ ಆಚರಣೆಯಲ್ಲಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಹಾಗಾದರೆ ಹೋಳಿ ಹಬ್ಬಕ್ಕೆ ಆಗಿರತಕ್ಕಂಥ ಜಲಕಂಠಕ ಏನು, ಇವರು ಬಂದಿರತಕ್ಕಂಥ ನಿರ್ಧಾರ ಏನು, ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ಹೋಳಿ ಹಬ್ಬಕ್ಕೂ ತಟ್ಟಿದ ಜಲಕಂಟಕ. ನೀರಿನ ಅಭಾವ ಹೋಳಿ ಹಬ್ಬದ ಮೇಲೂ ಎಫೆಕ್ಟ್. ಡ್ರೈ ಹೋಳಿ ಆಚರಣೆಗೆ ಬೆಂಗಳೂರಿಗರು ನಿರ್ಧಾರ. ಹೋಳಿ ಹಬ್ಬಕ್ಕೆ ಇನ್ನೇನು ದಿನಗಣನೆ ಶುರುವಾಗಿದೆ. ಈ ಸಂದರ್ಭದಲ್ಲಿ ಹೋಳಿ ಹಬ್ಬಕ್ಕೂ ಕೂಡ ಜಲಕಂಟಕ ಶುರುವಾಗಿದೆ. ಯಾಕೆ ಜಲಕಂಟಕ ಹೋಳಿ ಹಬ್ಬಕ್ಕೆ ಶುರುವಾಗಿದೆ? ಹೋಳಿ ಹಬ್ಬ ಆಚರಣೆ ಈ ಬಾರಿ ಬೆಂಗಳೂರಿನಲ್ಲಿ ಇರುತ್ತಾ ಇಲ್ವಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತೀನಿ, ನೋಡ್ಕೊಂಬರೋಣ. ಎಸ್, ರಾಜ್ಯದಲ್ಲಿ ಮಳೆ ಅಭಾವ ಬೇಸಿಗೆ ಆರಂಭದಲ್ಲೇ ತಟ್ಬಿಟ್ಟಿದೆ. ಕುಡಿಯುವ ನೀರಿಗೆ ಪರದಾಡುವ ಸ್ಥಿತಿ ನಗರದಲ್ಲಿ ಶುರುವಾಗಿದೆ. ನೀರ್ಕೊಡಿ ಅಂತ ಜನ ಸರ್ಕಾರಕ್ಕೆ ಕೇಳ್ತಿದ್ದಾರೆ. ಇರೋ ಬರೋ ಬೋರ್ವೆಲ್ಗಳು ಬತ್ತು ಹೋಗಿವೆ. ಇನ್ನೇನು ಕೆಲವೇ ದಿನದಲ್ಲಿ ಬರುವಂತಹ ಹೋಳಿ ಹಬ್ಬ ನೀರಿಲ್ಲದೆ ಹೇಗ್ ಆಚರಿಸೋದು ಅನ್ನೋ ಪ್ರಶ್ನೆ ಕಾಡ್ತಿದೆ. ಇದಕ್ಕೆ ಬೆಂಗಳೂರಿನ ವ್ಯಾಪಾರಿಗಳು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಅದೇ ಡ್ರೈ ಹೋಳಿ ಆಚರಣೆ. ಇಲ್ಲ, ಬರೀ ಹೋಳಿ ಅಂತ ಇಲ್ಲ, ನಾವು ಟೋಟಲಿ ನಮ್ಮ ಎಲ್ಲ ಮೆಂಬರ್ಸ್ಗಳಿಗೂ ನಾವು ಬ್ಯಾಂಗ್ಳೂರು ಎಲೆಕ್ಟ್ರಾನಿಕ್ ಡೀಲರ್ಸ್ ಅಸೋಸಿಯೇಷನಿಂದ ಎಲ್ಲರಿಗೂ ಇನ್ಫಾರ್ಮ್ ಮಾಡ್ತಾ ಇದ್ದೀವಿ. ಈ ಸರಿ ನಮ್ಮ ರಾಜ್ಯದಲ್ಲಿ ಕರ್ನಾಟಕದಲ್ಲಿ ಭಾಳ ನೀರು ಶಾರ್ಟೇಜ್ ಇದೆ. ಅದಕ್ಕೆ ಕನ್ಸರ್ವೇಷನ್ ಮಾಡಿ ಭಾಳ ನೋಡಿ ಉಪಯೋಗಿಸ್ಬೇಕು. ಇವಾಗ ನೀರು ಕನ್ಸರ್ವೇಷನ್ ಮಾಡಿ ಅದಕ್ಕೆ ಬರೀ ಡ್ರೈ ಹೋಲಿ, ನ್ಯಾಚುರಲ್ ಕಲರ್ಸಿಂದ ಯೂಸ್ ಮಾಡ್ತಾರೆ ನಮ್ಮವರು. SP ರೋಡ್ ಅಸೋಸಿಯೇಷನ್ ನಿಂದ ಡ್ರೈ ಹೋಳಿ ಅಭಿಯಾನ. ನೀರನ್ನ ಬಳಸದೆ ಪೋಲು ಮಾಡದೆ ಡ್ರೈ ಹೋಳಿ ಆಚರಣೆಗೆ ಕರೆ. ಎಸ್, ನೀರು ಪೋಲ್ ಮಾಡದೆ ಡ್ರೈ ಹೋಳಿ ಹಬ್ಬ ಆಚರಣೆ ಮಾಡುವಂತೆ ಮೆಸೇಜ್ ಕ್ಯಾಂಪೇನ್ ಶುರುವಾಗಿದೆ. ಇನ್ನು ಹೋಳಿ ಆಚರಣೆಗೆ ಹೆಸರಾದಂತಹ SP ರೋಡ್, ಅವೆನ್ಯೂ ರೋಡ್ ವ್ಯಾಪಾರಿಗಳೇ ಈ ನಿರ್ಧಾರವನ್ನ ಮಾಡಿದ್ದಾರೆ. ಈ ಬಾರಿ ಮಳೆ ತುಂಬಾ ಕಡಿಮೆ ಆಗಿದೆ. ಇದೇ ಹಿನ್ನೆಲೆಯಲ್ಲಿ ಹೋಳಿ ತಮ್ಮ ಸಂಸ್ಕೃತಿಯ ಹಬ್ಬ, ಇದನ್ನ ಆಚರಣೆ ಮಾಡೋಣ, ಆದ್ರೆ ಹಬ್ಬದ ನೆಪದಲ್ಲಿ ನೀರ್ ಪೋಲ್ ಮಾಡೋದು ಬೇಡ ಅಂತ SP ರೋಡ್ ಅಸೋಸಿಯೇಷನ್ ಅಭಿಯಾನವನ್ನ ಶುರು ಮಾಡಿಕೊಂಡಿದೆ. ಮತ್ತು ಹೋಳಿ ಹಬ್ಬ ಬರ್ತಾ ಇದೆ, ನೀರ್ದು ತುಂಬ ಶಾರ್ಟೇಜ್ ಇದೆ. ನಾವು ಪಬ್ಲಿಕ್ಕು ಮತ್ತು ಅಸೋಸಿಯೇಷನ್ನು ಎಲ್ಲಿ ಹೋದರೆ ಒಂದು 20 ದಿನದಲ್ಲಿ ಅದೇ ಒಂದೇ ಪಬ್ಲಿಸಿಟಿ ಮಾಡಬೇಕಾ, ಯಾವುದು ಕಾರಣಕ್ಕೆ ಹೋಳಿ ಹಬ್ಬ ಜೋರಾಗಿ ಮಾಡಬೇಕಾ, ಬಟ್ ನೀರನ್ನು ಅವಾಯ್ಡ್ ಮಾಡಿ ಕರ್ನಾಟಕಕ್ಕೆ ಸೇವ್ ಮಾಡಬೇಕಾ, ಎಲ್ಲ ಪಬ್ಲಿಕ್ಗೆ ಒಳ್ಳೆಯದು ಆಗಬೇಕಾ ಅಂತ ನಾವು ಮನಸ್ಸಿದೆ. ಹಬ್ಬ ಚೆನ್ನಾಗಿ ಮಾಡಿ, ಬಟ್ಟು ನೀರು ಮಾತ್ರ ಯೂಸ್ ಮಾಡಬೇಡಿ ದಯವಿಟ್ಟು ನಾವು ಕೇಳ್ಕೊಳ್ತಾ ಇದ್ದೀವಿ ಎಲ್ಲರಿಗೆ. ಎಸ್, ಹೋಳಿ ಆಚರಣೆಯನ್ನು ಬಿಡಬಾರ್ದು, ನೀರನ್ನು ಪೋಲ್ ಮಾಡದೆ ಹಬ್ಬದ ಆಚರಣೆ ಮಾಡೋಣ ಅನ್ನೋ ಅಭಿಯಾನ ಚೆನ್ನಾಗೇ ಇದೆ. ಇದಕ್ಕೆ ಜನ ಯಾವ ರೀತಿ ಸ್ಪಂದಿಸ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನೀರಿನ ಅಭಾವ ಬೆಂಗಳೂರಿನಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಹೆಚ್ಚಿಗೆ ನೀರಿನ ಬಳಕೆ ಮಾಡೋದು ಬೇಡ, ನಾವು ಡ್ರೈ ಹೋಳಿಯನ್ನ ಆಚರಣೆ ಮಾಡೋಣ ಅನ್ನುವಂಥ ನಿರ್ಧಾರಕ್ಕೆ ಈಗ ವ್ಯಾಪಾರಿಗಳು ಬಂದಿರುವಂಥದ್ದು. ಈಗ ಅವರೇ ಸ್ವತಃ ಕ್ಯಾಂಪೇನ್ ಮಾಡುವಂಥ ಮೂಲಕ ನೀರನ್ನು ಪೋಲು ಮಾಡೋದು ಬೇಡ ಅನ್ನೋ ಥರದ ನಿರ್ಧಾರಕ್ಕೆ ಬಂದಿದ್ದಾರೆ. ನಿಜಕ್ಕೂ ಕೂಡ ಈ ನಿರ್ಧಾರ ಏನಿದೆ ಇದು ನಿಜಕ್ಕೂ ಶ್ಲಾಘನೀಯ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಗಣೇಶ್ ಜೊತೆಗೆ ಮಾದೇಶ ಆನೇಕಲ್, ಪಬ್ಲಿಕ್ TV, ಬೆಂಗಳೂರು.